Namaste and welcome to BioStudies. We have started the chapter Structural Organization in Animals. ಈ ಚಾಪ್ಟರ್ ಸ್ಟಾರ್ಟ್ ಮಾಡಿದ ಮೇಲೆ we have completed epithelial tissue and connective tissue. ಪ್ರೀವಿಯಸ್ ವಿಡಿಯೋಸನ್ನು ಎಲ್ಲನೂ ಒಂದ್ಸತಿ ನೋಡ್ಕೊಳ್ಳಿ, ಅಂದರೆ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ. Now in this video we'll try to learn about the third type of tissue which is present in the animal body. ಯಾವುದದು? ಮಸ್ಕ್ಯುಲರ್ ಟಿಶ್ಯೂ, ಅಂದರೆ ಸ್ನಾಯುಗಳನ್ನು ಹೊಂದಿರುವಂತಹ ಅಂಗಾಂಶ. ಇದರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಮಸ್ಕ್ಯುಲರ್ ಟಿಶ್ಯೂ ಯಾವ ಲೇಯರಿಂದ ಬರುತ್ತೆ, ಯಾವ ಲೇಯರಿಂದ ಬೆಳೆಯುತ್ತೆ? ಇಟ್ ಈಸ್ ಅ ಡೆರಿವೇಟಿವ್ ಆಫ್ ಮಿಸೋಡರ್ಮ್ ಲೇಯರ್, ರೈಟ್? ನೌ ವಿಲ್ ಸ್ಟಾರ್ಟ್ ವಿತ್ ದ ಮಸ್ಕ್ಯುಲರ್ ಟಿಶ್ಯೂ. ಮಸ್ಕ್ಯುಲರ್ ಟಿಶ್ಯೂ, ರೈಟ್? ಈ ಮಸ್ಕ್ಯುಲರ್ ಟಿಶ್ಯೂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನು ಅಂತಂದರೆ, ದಿಸ್ ಈಸ್ ಅ ಕಾಂಟ್ರಾಕ್ಟೈಲ್ ಟಿಶ್ಯೂ. ಕಾಂಟ್ರಾಕ್ಟೈಲ್ ಟಿಶ್ಯೂ. ನಾವು ವಾಟ್ ಯು ಮೀನ್ ಬೈ ದಿಸ್ ಕಾಂಟ್ರಾಕ್ಟೈಲ್ ಟಿಶ್ಯೂ? ಕಾಂಟ್ರಾಕ್ಟೈಲ್ ಅಂದರೆ ಏನು? ಹೀಗೆ ಕಾಂಟ್ರಾಕ್ಟ್ ಆಗೋದು ಮತ್ತು ರಿಲ್ಯಾಕ್ಸ್ ಆಗೋದು, ಕಾಂಟ್ರಾಕ್ಟ್ ಆಗೋದು ಮತ್ತು ರಿಲ್ಯಾಕ್ಸ್ ಆಗೋದು. ಸೊ ಮಸ್ಕ್ಯುಲರ್ ಟಿಶ್ಯೂ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಕಾಂಟ್ರಾಕ್ಟೈಲ್ ಟಿಶ್ಯೂ. ಬೇರೆ ಟಿಶ್ಯೂಗಳಿಗೆ ಅಂದರೆ ಎಪಿಥೆಲಿಯಲ್ ಟಿಶ್ಯೂ ಆಗ್ಬೋದು, ಕನೆಕ್ಟಿವ್ ಟಿಶ್ಯೂ ಆಗ್ಬೋದು, ಅಥವಾ ನೆಕ್ಸ್ಟ್ ಬರುವಂತಹ ನ್ಯೂರಲ್ ಟಿಶ್ಯೂ ಆಗ್ಬೋದು. ಬೇರೆ ಟಿಶ್ಯೂಗಳಿಗೆ ಕಂಪೇರ್ ಮಾಡಿದರೆ ಹೌ ಇಟ್ ಈಸ್ ಡಿಫರೆಂಟ್. ಮಸ್ಕ್ಯುಲರ್ ಟಿಶ್ಯೂನಲ್ಲಿ ಸಿ ಹಿಯರ್, ಟಿಶ್ಯೂ ಅಂದರೆ ನಮ್ಗೆ ಗೊತ್ತಿದೆ ಇಟ್ ಈಸ್ ಎ ಅಗ್ರಿಗೇಷನ್ ಆಫ್ ಸೆಲ್ಸ್, ಹೌದಾ? ಇನ್ ಕೇಸ್ ಆಫ್ ಮಸ್ಕ್ಯುಲರ್ ಟಿಶ್ಯೂ, ದ ಸೆಲ್ಸ್ ಆಫ್ ಮಸ್ಕ್ಯುಲರ್ ಟಿಶ್ಯೂ ಆರ್ ಯೂಶ್ವಲಿ ಎಲಾಂಗೇಟೆಡ್. ಓಕೆ, ನಾವು ಸೆಲ್ಸ್ ಯೂಶ್ವಲಿ ಹೀಗೆ ರೌಂಡಾಗಿ ಡ್ರಾ ಮಾಡ್ತೀವಲ್ಲ, ಬಟ್ ಇನ್ ಕೇಸ್ ಆಫ್ ಮಸ್ಕ್ಯುಲರ್ ಟಿಶ್ಯೂ ದ ಸೆಲ್ಸ್ ಆರ್ ಆಲ್ವೇಸ್ ಎಲಾಂಗೇಟೆಡ್. Therefore the muscle cells, the cells which are present in muscular tissue, they are called as muscle fibers. Okay, so where does this fiber word has come? Fiber ಅಂದರೆ ಉದ್ದಕ್ಕೆ ಈ ರೀತಿ ಹೇರ್ ಥರ ಅಥವಾ ಒಂದು ದಾರದ ಥರ ಇರೋದು. ಸೊ ಇನ್ ಕೇಸ್ ಆಫ್ ಮಸ್ಕ್ಯುಲರ್ ಟಿಶ್ಯೂ ದ ಸೆಲ್ಸ್ ಆರ್ ಎಲಾಂಗೇಟೆಡ್, ದೇರ್ಫೋರ್ ದೇ ಆರ್ ಕಾಲ್ಡ್ ಆ್ಯಸ್ ಮಸಲ್ ಫೈಬರ್ಸ್. ಈ ಮಸಲ್ ಫೈಬರ್ಸನ್ನು ಸೈಂಟಿಫಿಕ್ ಆಗಿ ಮಯೋಸೈಟ್ಸ್ ಅಂತ ಕರೀತಾರೆ. ಮಯೋಸೈಟ್ಸ್, ಸೈಟ್ ಅಂದರೆ ಗೊತ್ತಿದೆ, ಸೈಟಾಲಜಿ, ಸೆಲ್ ಅಂತ ಅರ್ಥ. ಮಯೋ ವರ್ಡು ಇಟ್ ಈಸ್ ಯೂಶ್ವಲಿ ಯೂಸ್ಡ್ ಫಾರ್ ಮಸ್ಕ್ಯುಲರ್ ವರ್ಡ್. ಸೊ ಮಸಲ್ಲಿಗೆ ಮಯೋ ಅಂತ ವರ್ಡನ್ನು ಯೂಸ್ ಮಾಡ್ತಾರೆ. ಸೊ ವಾಟ್ ಆರ್ ದೀಸ್ ಮಯೋಸೈಟ್ಸ್? ಮಯೋಸೈಟ್ಸ್ ಆರ್ ದ ಎಲಾಂಗೇಟೆಡ್ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಮಸ್ಕ್ಯುಲರ್ ಟಿಶ್ಯೂ. ದೇ ಆರ್ ದ ಮಸಲ್ ಫೈಬರ್ಸ್, ರೈಟ್? ನೌ ಈ ಮಯೋಸೈಟ್ ಸೆಲ್ಸನ್ನು ತಗೊಂಡ್ರೆ, ಫೈಬರ್ಸನ್ನು ತಗೊಂಡ್ರೆ, ದೇ ಆರ್ ಮೇಡ್ ಅಪ್ ಆಫ್ ಮೆನಿ ಫೈಬರ್ಸ್ ಅಗೇನ್, ಅಥವಾ ಕಾಂಟ್ರಾಕ್ಟೈಲ್ ಫೈಬ್ರಿಲ್ಸ್. ದೇ ಆರ್ ಕಾಲ್ಡ್ ಆ್ಯಸ್ ಮಯೋಫೈಬ್ರಿಲ್ಸ್. ಓಕೆ, ಸೊ ಮಸಲ್ ಟಿಶ್ಯೂ ಇದೆ, ಆ ಟಿಶ್ಯೂನಲ್ಲಿ ಸಾಕಷ್ಟು ಫೈಬರ್ಸ್ ಇದ್ದಾವೆ, ಅಂದರೆ ಮಸಲ್ ಸೆಲ್ಸ್ ಇದ್ದಾವೆ. ಈ ಮಸಲ್ ಸೆಲ್ಸ್ ಅಂದರೆ ಮಸಲ್ ಫೈಬರ್ಸ್ ಒಳಗಡೆ ಅಗೇನ್ there are many contractile fibrils. Okay, and these fibrils we call them as myofibrils, right? Now these myofibrils in turn they are made up of two types of protein filaments. Protein myofilaments, ಒಂದನ್ನು ಆಕ್ಟಿನ್ ಅಂತ ಕರೀತಾರೆ, ಓಕೆ, ಆ್ಯಂಡ್ ಇನ್ನೊಂದನ್ನು ಮಯೋಸಿನ್ ಅಂತ ಕರೀತಾರೆ. ಸೊ ಇವೆರಡು ವರ್ಡ್ ನೆನ್ಪಿಟ್ಕೋಬೇಕು. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಸಲ್ ಟಿಶ್ಯೂ ಇದೆ, ಅದರಲ್ಲಿ ಸೆಲ್ಸು ಎಲಾಂಗೇಟೆಡ್ ಆಗಿದ್ದಾವೆ. ಸೊ ಈ ಸೆಲ್ ಎಲಾಂಗೇಟೆಡ್ ಆಗಿದ್ದಕ್ಕೆ ವಿ ಆರ್ ಕಾಲಿಂಗ್ ಇಟ್ ಆ್ಯಸ್ ಅ ಮಸಲ್ ಫೈಬರ್. ಮಸಲ್ ಫೈಬರ್ ಒಳಗಡೆ ಮಯೋಫೈಬ್ರಿಲ್ಸ್ ಇರ್ತವೆ. ಓಕೆ, ಒಂದೊಂದು ಮಯೋಫೈಬ್ರಿಲ್ಸ್ ಒಳಗಡೆ ಮಯೋಫಿಲಾಮೆಂಟ್ಸ್ ಇರ್ತವೆ. ಮಯೋಫಿಲಾಮೆಂಟ್ಸ್, ಓಕೆ. ಈ ಮಯೋಫಿಲಾಮೆಂಟ್ಸ್ನಲ್ಲಿ ಎರಡು ರೀತಿಯಾದಂತಹ ಪ್ರೋಟೀನ್ಸ್ ಇರ್ತವೆ. ಒನ್ ಈಸ್ ಆಕ್ಟಿನ್ ಆ್ಯಂಡ್ ಅನದರ್ ಒನ್ ಈಸ್ ಮಯೋಸಿನ್. ರಿಮೆಂಬರ್ ದಿಸ್ ಪಾಯಿಂಟ್, ರೈಟ್? ನೌ ವೈ ದಿಸ್ ಮಸ್ಕ್ಯುಲರ್ ಟಿಶ್ಯೂ ವಿ ಆರ್ ಕಾಲಿಂಗ್ ಇಟ್ ಆ್ಯಸ್ ಅ ಕಾಂಟ್ರಾಕ್ಟೈಲ್ ಟಿಶ್ಯೂ? ಬಿಕಾಸ್ ಯು ಟೇಕ್ ದ ಮಸ್ಕ್ಯುಲರ್ ಟಿಶ್ಯೂ ಹಿಯರ್ ಅಥವಾ ಮಸ್ಕ್ಯುಲರ್ ಸೆಲ್. ಓಕೆ, ನೌ ದಿಸ್ ಮಸ್ಕ್ಯುಲರ್ ಟಿಶ್ಯೂ ಈಸ್ ಎಕ್ಸೈಟೇಬಲ್ ಆ್ಯಂಡ್ ಕಾಂಟ್ರಾಕ್ಟೈಲ್. ನಾವು ವಾಟ್ ಯು ಮೀನ್ ಬೈ ದೀಸ್ ವರ್ಡ್? NCERT ಟೆಕ್ಸ್ಟ್ ಬುಕ್ ವರ್ಡ್ಸ್. ಎಕ್ಸೈಟೇಬಲ್ ಅಂದರೆ, ಇವಾಗ ನೋಡಿ, ನಾವು ನಾರ್ಮಲಿ ಜಾಸ್ತಿ ಖುಷಿ ಆದ್ವಿ ಅಂತಂದರೆ ಹೇಳ್ತೀವಲ್ಲ, ಎಕ್ಸೈಟ್ ಆಗಿದ್ದೀವಿ ಅಂತ. ಅಂದರೆ ನಮ್ಮ ನಾರ್ಮಲ್ ಬಿಹೇವಿಯರಿಂದ ಸ್ವಲ್ಪ ಜಾಸ್ತಿನೇ ನಾವು ಖುಷಿಯಾಗಿದ್ದೀವಿ ಅಥವಾ ಬಿಹೇವಿಯರನ್ನು ವ್ಯಕ್ತಪಡಿಸ್ತಿದ್ದೀವಿ. ಅದೇ ರೀತಿ ಮಸಲ್ ಸೆಲ್ಸು ಎಕ್ಸೈಟ್ ಆಗ್ತವೆ ಅಂದರೆ ರಿಲ್ಯಾಕ್ಸ್ಡ್ ಸ್ಟೇಟಿಂದ ಅವು ಒಂದು ಅಪ್ಪರ್ ಸ್ಟೇಜಿಗೆ ಬರ್ತವೆ.
ಅಪ್ಪರ್ ಸ್ಟೇಜಿಗೆ ಬಂದು ಅಂತಂದರೆ ಅವು ಈ ಥರ ಕಾಂಟ್ರಾಕ್ಟೈಲ್ ಆಗ್ತವೆ. ಓಕೆ, ಸೊ ಮಸ್ಕ್ಯುಲರ್ ಟಿಶ್ಯೂ ವೆನ್ ದೇ ಗೆಟ್ ಅ ಸ್ಟಿಮ್ಯುಲಸ್ ಅಂತಂದರೆ ಪ್ರಚೋದನೆ. ಹೌದಾ, ಎಲ್ಲಿಂದ ಸಿಗುತ್ತೆ? ನರ್ವ್ಸ್ಗಳಿಂದ ಸಿಗುತ್ತೆ, ನರಗಳಿಂದ ಸಿಗುತ್ತೆ. ಸೊ ಸ್ಟಿಮ್ಯುಲೇಷನ್ ಸಿಕ್ತು ಅಂತಂದರೆ ಆಟೋಮೆಟಿಕಲ್ ಅವು ಏನು ಮಾಡ್ತವೆ? ಕಾಂಟ್ರಾಕ್ಟ್ ಆಗ್ತವೆ, ಕಾಂಟ್ರಾಕ್ಟ್. ಓಕೆ, ಸೊ ವೆನ್ ದೇ ರಿಸೀವ್ ಅ ಸ್ಟಿಮ್ಯುಲಸ್ ದೇ ಕಾಂಟ್ರಾಕ್ಟ್ಸ್ ಆ್ಯಂಡ್ ದೇ ಆರ್ ಶಾರ್ಟನ್. ಅಂದರೆ ಅವು ಕಾಂಟ್ರಾಕ್ಟ್ ಆದ ತಕ್ಷಣ ಶಾರ್ಟ್ ಆಗಿಬಿಡುತ್ತೆ. ಇದು ನೋಡಿ, ಇದು ಒಂದು ಫೈಬರ್ ಅಂತಂದರೆ ಇದಕ್ಕೆ ಒಂದು ಸ್ಟಿಮ್ಯುಲಸ್ ಸಿಕ್ತು ಅಂದರೆ ಇದು ಕಾಂಟ್ರಾಕ್ಟ್ ಆಗಿಬಿಡುತ್ತೆ. ಕಾಂಟ್ರಾಕ್ಟ್ ಆಯಿತು ಅಂದರೆ ಲೆಂತ್ ಏನಾಯಿತು? ಚಿಕ್ಕದಾಯಿತು. ಓಕೆ, ಅದೇ ಸ್ಟಿಮ್ಯುಲಸ್ ಹೋಯಿತು ಅಂತಂದರೆ ಅವು ಸ್ಲೋಲಿ ಹೀಗೆ ರಿಲ್ಯಾಕ್ಸ್ ಆಗ್ತವೆ. ಓಕೆ, ರಿಲ್ಯಾಕ್ಸ್ ಆದವು ಅಂತಂದರೆ ಅಗೇನ್ ಅವು ಲಾಂಗ್ ಅಥವಾ ದೇ ವಿಲ್ ಲೆಂಥನ್ ಇನ್ ದೇರ್ ಸೈಜ್. ಓಕೆ, ಇದು ಬೇಸಿಕ್ ಐಡಿಯಾ. ಸೊ ವೈ ವಿ ಆರ್ ಕಾಲಿಂಗ್ ಇಟ್ ಆಸ್ ಅ ಕಾಂಟ್ರಾಕ್ಟೈಲ್ ಟಿಶ್ಯೂ? ಬಿಕಾಸ್ this muscular tissue, whenever it receives a stimulus, it contracts and the length will be shortened, and when they get relaxed they will be again longer in size. Right, now we have 3 types of muscular tissue. 3 ರೀತಿಯಾದಂತಹ ಮಸಲ್ ಫೈಬರ್ಸ್ಗಳನ್ನು ನಾವು ಕಾಣ್ಬೋದು. ಮೊದಲನೇದನ್ನು ವಿ ಕಾಲ್ ಇಟ್ ಆ್ಯಸ್ ಸ್ಮೂತ್ ಮಸಲ್ ಫೈಬರ್ ಅಥವಾ ಸ್ಮೂತ್ ಮಸ್ಕ್ಯುಲರ್ ಟಿಶ್ಯೂ. ದೆನ್ ಸೆಕೆಂಡ್ ಒನ್ ಈಸ್ ಸ್ಕೆಲಿಟಲ್ ಮಸ್ಕ್ಯುಲರ್ ಟಿಶ್ಯೂ ಆ್ಯಂಡ್ ಥರ್ಡ್ ಒನ್ ಈಸ್ ಕಾರ್ಡಿಯಾಕ್ ಟಿಶ್ಯೂ. ಓಕೆ, ಸ್ಮೂತ್ ಮಸಲ್ಸ್, skeletal muscles and cardiac muscles. Smooth muscles are also called as unstriped muscles. Unstriped muscles, right? Skeletal muscles are called as striated muscles or striped muscles. ಇದು ವರ್ಡ್ ಮೀನಿಂಗ್ ಏನು ಅಂತ ಹೇಳ್ತೀನಿ ಆಮೇಲೆ. ಸೊ ಅನ್ಸ್ಟ್ರೈಪ್ಡ್ ಅಂದರೂ ಒಂದೇ, ಸ್ಮೂತ್ ಅಂದರೂ ಒಂದೇ. ಸ್ಟ್ರೈಪ್ಡ್ ಅಥವಾ ಸ್ಟ್ರೈಟೆಡ್ ಆರ್ ಸ್ಕೆಲೆಟಲ್ ಎಲ್ಲ ವರ್ಡ್ಸು ಎಸ್ಸಿಂದ ಸ್ಟಾರ್ಟ್ ಆಗ್ತಿದ್ದಾವೆ ಇಲ್ಲಿ. ಆ್ಯಂಡ್ ಲಾಸ್ಟ್ ಒನ್ ಕಾರ್ಡಿಯಾಕ್ ಮಸಲ್ಸ್. ಕಾರ್ಡಿಯಾ ಅಂತಂದ್ರೇನು? ಹಾರ್ಟಿಗೆ ಸಂಬಂಧಪಟ್ಟದ್ದು. ಸೊ ಹಾರ್ಟ್ನಲ್ಲಿರುವಂತಹ ಮಸಲ್ ಫೈಬರ್ಸ್ ಯಾವುವು? ಕಾರ್ಡಿಯಾಕ್ ಮಸಲ್ ಫೈಬರ್ಸ್, ರೈಟ್? ನಾವು ವಿಲ್ ಟೇಕ್ ದ ಸ್ಟ್ರಕ್ಚರ್ ಹಿಯರ್. ಸ್ಟ್ರಕ್ಚರನ್ನು ಡ್ರಾ ಮಾಡಿದರೆ ಸ್ಮೂತ್ ಮಸಲ್ಸ್ ಹೆಂಗಿರ್ತವೆ ಅಂತಂದರೆ ದ ಸ್ಟ್ರಕ್ಚರ್ ವಿಲ್ ಬಿ ಆಲ್ಮೋಸ್ಟ್ ಬೋಟ್ ಲೈಕ್. ಓಕೆ, ಸ್ಪಿಂಡಲ್ ಶೇಪ್ಡ್ ಅಂತಲೂ ಕರೀತಾರೆ, ಫ್ಯೂಸಿ ಫಾರ್ಮ್ ಅಂತಲೂ ಕರೀತಾರೆ. ಸ್ಕೆಲಿಟಲ್ ಮಸಲ್ಸ್ ತಗೊಂಡ್ರೆ ದೀಸ್ ಆರ್ elongated. Can you make out the difference in their shape? And if you take the cardiac muscles, they are also elongated but they are branched. ಬ್ರಾಂಚ್ ಆಗಿರುತ್ತೆ ಸೈಡಿಗೆ. ಓಕೆ, ಸೊ ಫಸ್ಟ್ ವಾಟ್ ಯು ಕ್ಯಾನ್ ರೈಟ್, ಇಫ್ ಯು ಟೇಕ್ ದ ಸ್ಟ್ರಕ್ಚರ್ ಆ್ಯಂಡ್ ಕಂಪೇರ್ ದ ಸ್ಟ್ರಕ್ಚರ್, ಇನ್ ಕೇಸ್ ಆಫ್ ಸ್ಮೂತ್ ಮಸಲ್ಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಫ್ಯೂಸಿಫಾರ್ಮ್. ಈ ವರ್ಡ್ ಮೀನಿಂಗ್ ಏನು? ಎರಡೂ ಎಂಡಿಗೆ ಶಾರ್ಪ್ ಆಗಿರ್ತವೆ, ಅಂದರೆ ಪಾಯಿಂಟೆಡ್ ಎಡ್ಜಸ್ ಇರ್ತವೆ. ಈ ಕಡೆನೂ ಪಾಯಿಂಟ್ ಇದೆ, ಈ ಕಡೆನೂ ಪಾಯಿಂಟ್ ಇದೆ. ಸೊ ಪಾಯಿಂಟೆಡ್ ಎಂಡ್ಸ್ ಇದನ್ನು ನಾವು ಫ್ಯೂಸಿಫಾರ್ಮ್ ಅಂತ ಕರಿತೀವಿ. ಇಲ್ಲೇನಿದೆ, ಸ್ಕೆಲೆಟಲ್ ಮಸಲ್ಸು ಎಲಾಂಗೇಟೆಡ್, ಉದ್ದಕ್ಕಿದೆ, ಆ್ಯಂಡ್ ಇಟ್ ಈಸ್ ಸಿಲಿಂಡ್ರಿಕಲ್. ಹೌದಾ? ಇಲ್ಲಿಯೂ ಕೂಡ ಇದು ಎಲಾಂಗೇಟೆಡ್ ದೆನ್ ಸಿಲಿಂಡ್ರಿಕಲ್. ಬಟ್ ಇಲ್ಲಿ ಮೇನ್ ಏನು? ದಿಸ್ ಒನ್ ಈಸ್ ಬ್ರ್ಯಾಂಚ್ಡ್. ಹೌದಾ? ಬಟ್ ಹಿಯರ್ ಸ್ಕೆಲೆಟಲ್ ಈಸ್ ಅನ್ಬ್ರ್ಯಾಂಚ್ಡ್. ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ಈ ಫೈಬರ್ ಅಂತಂದರೆ ನಾವು ಇಲ್ಲಿ ಕಲ್ತಿದ್ವಿ. ಫೈಬರ್ ಅಂದರೆ ಏನು? ಇದು ಅಲ್ಟಿಮೇಟ್ಲಿ ಸೆಲ್. ಸೊ ಸೆಲ್ ಅಂತಂದರೆ ಅಲ್ಲಿ ಸೆಂಟರ್ ಏನಿರಬೇಕು? ದಿಸ್ ಈಸ್ ದ ನ್ಯೂಕ್ಲಿಯಸ್. ಇನ್ ಕೇಸ್ ಆಫ್ ಸ್ಮೂತ್ ಮಸಲ್ಸ್ ದಿಸ್ ಈಸ್ ಯುನಿನ್ಯೂಕ್ಲಿಯೇಟೆಡ್, ಅಂದರೆ ಒಂದು ಫೈಬರ್ನಲ್ಲಿ ನಮಗೆ ಒಂದೇ ಒಂದು ನ್ಯೂಕ್ಲಿಯಸ್ಸು ಕಾಣುತ್ತೆ. ಬಟ್ ಹಿಯರ್ ಇನ್ ಕೇಸ್ ಆಫ್ ಸ್ಕೆಲಿಟಲ್ ಮಸಲ್ಸ್ ದಿಸ್ ಈಸ್ ಮಲ್ಟಿನ್ಯೂಕ್ಲಿಯೇಟೆಡ್. ಮಲ್ಟಿ ಅಂದರೆ ಮೆನಿ, multinucleated. Again, if you take cardiac muscles, this is also uninucleated. Okay, therefore I always tell, whenever there is a possibility, make a chart, compare the things, then you study. ಅಂದರೆ ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಡಯಾಗ್ರಾಮ್ ನೋಡ್ತಾ ಹೋಗಿ ನಿಮಗೆ ಎಕ್ಸ್ಪ್ಲನೇಷನ್ ನೀವೇ ಬರಿಬೋದು. ಸೊ ಹಿಯರ್ ಇಟ್ ಈಸ್ ಯುನಿನ್ಯೂಕ್ಲಿಯೇಟೆಡ್, multinucleated, and this one is again uninucleated. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಎಲ್ಲಿ ಅಂತಂದರೆ, ಇನ್ ಕೇಸ್ ಆಫ್ ಸ್ಕೆಲಿಟಲ್ ಮಸಲ್ಸ್ ಆ್ಯಂಡ್ ಕಾರ್ಡಿಯಾಕ್ ಮಸಲ್ಸ್
ಯು ಕ್ಯಾನ್ ಫೈಂಡ್ ದ ಸ್ಟ್ರಯೇಷನ್ಸ್ ಅಂತಂದರೆ ಈ ರೀತಿ ಬ್ಯಾಂಡ್ ಥರ ಸ್ಟ್ರಕ್ಚರ್ಸ್ ಕಾಣ್ತವೆ. ದೀಸ್ ಆರ್ ಕಾಲ್ಡ್ ಆ್ಯಸ್ ಸ್ಟ್ರೈಪ್ಸು ಅಂತಾರೆ ಮತ್ತು ಸ್ಟ್ರಯೇಷನ್ಸು ಅಂತಾರೆ. ಓಕೆ, ಸೊ ಸ್ಕೆಲಿಟಲ್ ಮಸಲ್ಸ್ ಯು ವಿಲ್ ಫೈಂಡ್ ದೀಸ್ ಸ್ಟ್ರಕ್ಚರ್ಸ್ ಕಾಲ್ಡ್ ಆ್ಯಸ್ ಸ್ಟ್ರಯೇಷನ್ಸ್, ಅಥವಾ ಸಿಂಪಲ್ ಆಗಿ ಲೈಟ್ ಬ್ಯಾಂಡ್ ಮತ್ತು ಡಾರ್ಕ್ ಬ್ಯಾಂಡ್ ಅಂತ ಕರೀತಾರೆ. ಸೊ ಎಲ್ಲಿ ಡ್ರಾ ಮಾಡ್ತಿದ್ದೀನಲ್ಲ ಅದು ಡಾರ್ಕ್ ಬ್ಯಾಂಡ್, ಎಲ್ಲಿ ಪ್ಲೇನ್ ಇದೆಯಲ್ಲ ಅದು ಲೈಟ್ ಬ್ಯಾಂಡ್. ಸೊ ಇನ್ ಕೇಸ್ ಆಫ್ ಬೋತ್ ಸ್ಕೆಲಿಟಲ್ ಮಸಲ್ಸ್ ಆ್ಯಂಡ್ ಕಾರ್ಡಿಯಾಕ್ ಮಸಲ್ಸ್ ವಿ ಕ್ಯಾನ್ ಮೇಕ್ ಔಟ್ ದ ಲೈಟ್ ಆ್ಯಂಡ್ ಡಾರ್ಕ್ ಬ್ಯಾಂಡ್ಸ್, whereas in case of smooth muscles we won't get such striations. Stripes anta iradilla, therefore we are using the term unstriped here. Un in the sense adu absent anta artha, striated andre presence of striations, striped andre ee presence of stripes athwa light and dark bands. ಗೊತ್ತಾಗ್ತಿದೆಯಾ? ನಾವು ವಾಟ್ ಆರ್ ದೀಸ್ ಲೈಟ್ ಆ್ಯಂಡ್ ಡಾರ್ಕ್ ಬ್ಯಾಂಡ್ಸ್, ಇದನ್ನು ಮತ್ತೆ ನಾವು ಹ್ಯೂಮನ್ ಫಿಸಿಯಾಲಜಿನಲ್ಲಿ ಡಿಟೇಲ್ ಆಗಿ ಕಲಿತೀವಿ, ಬಟ್ ಇಲ್ಲಿ ನಾನು ಶಾರ್ಟಾಗಿ ಹೇಳ್ತೀನಿ. ವಾಟ್ ಆರ್ ದೀಸ್ ಲೈಟ್ ಆ್ಯಂಡ್ ಡಾರ್ಕ್ ಬ್ಯಾಂಡ್ಸ್? ದೀಸ್ ಆರ್ ದ ಪ್ರೋಟೀನ್ ಮಾಲಿಕ್ಯೂಲ್ಸ್ ಆ್ಯಕ್ಟಿನ್ ಮತ್ತು ಮಯೋಸಿನ್. ಯೂಶ್ವಲಿ ಎಲ್ಲಿ ಮಯೋಸಿನ್ ಇರುತ್ತಲ್ಲ ಅದು ಥಿಕ್ಕಾಗಿರುತ್ತೆ, ಥಿಕ್ಕರ್. ಓಕೆ, ಬಟ್ ಆ್ಯಕ್ಟಿನ್ ಏನಿದೆಯಲ್ಲ ಇದು ಥಿನ್ ಆಗಿರುತ್ತೆ. ಓಕೆ, ಸೊ ಮಯೋಸಿನ್ ಇದ್ದಲ್ಲೇ ಫುಲ್ ಥಿಕ್ಕಾಗಿ ಈ ಥರ ಒಂದು ಲೈನ್ ಕಾಣಿಸುತ್ತೆ. ಎಲ್ಲಿ ಮಯೋಸಿನ್ ಇಲ್ಲ ಆ್ಯಕ್ಟಿನ್ ಇದೆಯಲ್ಲ ಅಲ್ಲಿ ನಮಗೆ ಈ ಥರ ಲೈಟ್ ಬ್ಯಾಂಡು ಕಾಣಿಸುತ್ತೆ. ಸೊ ದೀಸ್ ಲೈಟ್ ಆ್ಯಂಡ್ ಡಾರ್ಕ್ ಬ್ಯಾಂಡ್ಸ್ ಆರ್ ದ ಸ್ಟ್ರಯೇಷನ್ಸ್ ಆರ್ ದ ಸ್ಟ್ರೈಪ್ಸ್, ದೀಸ್ ಆರ್ ಬಿಕಾಸ್ ಆಫ್ ಆ್ಯಕ್ಟಿನ್ ಆ್ಯಂಡ್ ಮಯೋಸಿನ್. ಆ್ಯಕ್ಟಿನ್ ಆ್ಯಂಡ್ ಮಯೋಸಿನ್ ಎಲ್ಲಿರ್ತವೆ? ಇವು ಮಯೋಫಿಲಮೆಂಟ್ಸ್, ಮಯೋಫೈಬ್ರಿಲ್ಸ್ನಲ್ಲಿ ಇರ್ತವೆ. ಮಯೋಫೈಬ್ರಿಲ್ಸಲ್ಲಿರ್ತವೆ, ಮಯೋಸೈಟ್ಸ್ನಲ್ಲಿ ಇರ್ತವೆ. ವಾಟ್ ಆರ್ ದೀಸ್ ಮಯೋಸೈಟ್ಸ್? ದೀಸ್ ಆರ್ ದ ಮಸಲ್ ಫೈಬರ್ಸ್. ವಾಟ್ ಆರ್ ದೀಸ್ ಮಸಲ್ ಫೈಬರ್ಸ್? ದೀಸ್ ಆರ್ ದ cells which are present in a muscular tissue but they are elongated in nature. ಗೊತ್ತಾಯ್ತಾ? Therefore smooth muscles we are calling it as a unstriped. So what you can write here? Striations are absent. Striations are absent. ಇಲ್ಲಿ striations are present. ಇಲ್ಲಿ ಕೂಡ what you can write? Striations are present. ಸೊ ಇಲ್ಲಿ absent ಆಯಿತು, present and present. Now there is one question. ಸೊ ಇಲ್ಲಿ ಇದು ಕೂಡ ಮಸಲ್ ಫೈಬರ್ ಹೌದಾ? ಯಾವುದು? ಸ್ಮೂತ್ ಮಸಲ್ ಫೈಬರ್. ಸೊ ಇಲ್ಲಿ ಯಾಕೆ ಆ್ಯಕ್ಟಿನ್ ಆ್ಯಂಡ್ ಮಯೋಸಿನ್ ಕಾಣಿಸ್ತಿಲ್ಲ ಅಂದರೆ ಮಸಲ್ ಫೈಬರ್ ಅಂದರೆ ಇವೆರಡು ಇರಲೇಬೇಕು, ಅಂದ್ರಷ್ಟೇ ಆ ಮಸಲ್ ಫೈಬರು ಕಾಂಟ್ರ್ಯಾಕ್ಟ್ ಆಗಿ ತನ್ನ ಫಂಕ್ಷನನ್ನು ಮಾಡ್ಬೋದು. ಇಲ್ಲಿಯೂ ಕೂಡ ಯು ವಿಲ್ ಗೆಟ್ ದ ಮಯೋಸಿನ್ ಆರ್ ಆ್ಯಕ್ಟಿನ್, ಬಟ್ ಈ ರೀತಿಯಾಗಿ ಅವು ಪರ್ಫೆಕ್ಟಾಗಿ ಅರೇಂಜ್ ಆಗಿರೋದಿಲ್ಲ. ಅದಕ್ಕೆ ನಮಗೆ ಇಲ್ಲಿ ಬ್ಯಾಂಡ್ಸ್ ಅಂತ ಕಾಣಿಸಂಗಿಲ್ಲ. ಸಿಂಪಲ್, ರೈಟ್? ನೌ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಕಾರ್ಡಿಯಾಕ್ ಮಸಲ್ ಫೈಬರ್ಸ್, ಈ ಕಾರ್ಡಿಯಾಕ್ ಮಸಲ್ಸ್ಗಳಲ್ಲಿ ಒಂದು ಸ್ಟ್ರಕ್ಚರ್ ಇರುತ್ತೆ, ಇದನ್ನು ಇಂಟರ್ಕ್ಯಾಲೇಟೆಡ್ ಡಿಸ್ಕ್ ಅಂತ ಕರೀತಾರೆ. ಇಂಟರ್ಕ್ಯಾಲೇಟೆಡ್ ಡಿಸ್ಕ್. ಓಕೆ, ನಾವು ವಾಟ್ ಈಸ್ ದಿಸ್ ಇಂಟರ್ಕ್ಯಾಲೇಟೆಡ್ ಡಿಸ್ಕ್? ಈ ರೀತಿ ಏನು ಬ್ರ್ಯಾಂಚಸ್ ಆಗಿದಾವಲ್ಲ, ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಅಟ್ಯಾಚ್ ಆಗಲಿಕ್ಕೆ ಇಲ್ಲೊಂದು ಇಂಟರ್ಕ್ಯಾಲೇಟೆಡ್ ಡಿಸ್ಕ್ ಅಂತ ಒಂದು ಸ್ಟ್ರಕ್ಚರು ಫಾರ್ಮ್ ಆಗುತ್ತೆ. ನಾವು ಸಿ ಹಿಯರ್, ನಾವು ದಿಸ್ ಈಸ್ ಅನದರ್ ಫೈಬರ್. ಸೊ ಇಲ್ಲಿ ಎರಡು, ಇದೊಂದು ಫೈಬರು ಮತ್ತು ಇದೊಂದು ಫೈಬರ್ ಎರಡು ಇಲ್ಲಿ ಜಾಯಿನ್ ಆಗಬೇಕು ಅಂತಂದರೆ ಮಧ್ಯದಲ್ಲಿ ಒಂದು ಸ್ಪೆಷಲ್ ಸಿಮೆಂಟಿಂಗ್ ಇದ್ದಂಗೆ ಆ ಸ್ಟ್ರಕ್ಚರಿಗೆ ನಾವು ಇಂಟರ್ಕ್ಯಾಲೇಟೆಡ್ ಡಿಸ್ಕ್ ಅಂತ ಕರಿತೀವಿ. ಸಿ ಹಿಯರ್, ನಾವು ದಿಸ್ ಈಸ್ ಒನ್ ಮಸಲ್ ಕಾರ್ಡಿಯಾಕ್ ಫೈಬರ್. ನ್ಯೂಕ್ಲಿಯಸ್ ಆಯಿತಾ, ಅದಾದಮೇಲೆ ಇದು ಡಾರ್ಕ್ ಬ್ಯಾಂಡ್ ಮತ್ತು ಲೈಟ್ ಬ್ಯಾಂಡ್. ಅಗೇನ್ ಇಲ್ಲಿ ಇನ್ನೊಂದು ಟಿಶ್ಯೂ ಇದೆ ಅಂತ ಇಮ್ಯಾಜಿನ್ ಮಾಡಿ, ಅಂದರೆ ಕಾರ್ಡಿಯಾಕ್ ಟಿಶ್ಯೂ ಇದೆ, ಅದು ಕೂಡ ಈ ರೀತಿಯಾಗಿ ಬ್ರ್ಯಾಂಚ್ ಆಗಿದೆ, ರೈಟ್? ಸೊ ಈ ಕಾರ್ಡಿಯಾಕ್ ಫೈಬರನ್ನು ಮತ್ತು ಈ ಕಾರ್ಡಿಯಾಕ್ ಫೈಬರನ್ನು ಮಧ್ಯದಲ್ಲಿ ಜಾಯಿನ್ ಮಾಡಲಿಕ್ಕೆ ಒಂದು ಸ್ಟ್ರಕ್ಚರ್ ಇರುತ್ತೆ. ನಾವು ದಿಸ್ ಈಸ್ ಕಾಲ್ಡ್ ಆ್ಯಸ್ ಇಂಟರ್ಕ್ಯಾಲೇಟೆಡ್ ಡಿಸ್ಕ್. ಗೊತ್ತಾಗ್ತಿದೆಯಾ? ಆ್ಯಂಡ್ ದೀಸ್ ಇಂಟರ್ಕ್ಯಾಲೇಟೆಡ್ ಡಿಸ್ಕ್ ಆರ್ ಅಬ್ಸೆಂಟ್ ಇನ್ ಸ್ಮೂತ್ ಆ್ಯಂಡ್ ಸ್ಕೆಲಿಟಲ್ ಮಸಲ್ಸ್. ಯೂಶ್ವಲಿ ಸ್ಮೂತ್ ಮಸಲ್ಸ್ ಅಂದರೆ ಅವು ಫುಲ್ ಥಿನ್ನಾಗಿರ್ತವೆ, ಶೀಟ್ ಥರ ಫಾರ್ಮ್ ಮಾಡ್ತವೆ. ಸ್ಕೆಲಿಟಲ್ ಮಸಲ್ಸ್ ಏನು, ಈ ರೀತಿಯಾಗಿ ಎಷ್ಟೊಂದು ಮಸಲ್ ಫೈಬರ್ಸು ಜಾಯಿನ್ ಆಗಿ ಒಂದು ಫುಲ್ ಟ್ಯೂಬನ್ನು ಫಾರ್ಮ್ ಮಾಡ್ತವೆ. ಈವನ್ ಇನ್ ಕೇಸ್ ಆಫ್ ಕಾರ್ಡಿಯಾಕ್ ಮಸಲ್ಸ್ ಎಲ್ಲ ಏನು ಸೆಲ್ಸ್ ಇದಾವಲ್ಲ, ಕಾರ್ಡಿಯಾಕ್ ಫೈಬರ್ಸ್ ಇದಾವಲ್ಲ, ದೇ ಆರ್ ಆಲ್ವೇಸ್ ಇಂಟರ್ಕನೆಕ್ಟೆಡ್ ವಿತ್ ದ ಹೆಲ್ಪ್ ಆಫ್ ಇಂಟರ್ಕ್ಯಾಲೇಟೆಡ್ ಡಿಸ್ಕ್, ರೈಟ್? ನಾವು ಇಲ್ಲಿ ಒಂದು ವರ್ಡ್ ಇದೆ ಇಂಪಾರ್ಟೆಂಟು, ಮೋಸ್ಟ್ ಕನ್ಫ್ಯೂಸಿಂಗ್ ವರ್ಡ್ ಏನಂತಂದರೆ
smooth muscle fibers, they are involuntary in nature. Okay, skeletal muscles, they are voluntary in nature. And again cardiac muscles, these are involuntary in nature. ನಾವು ಮೀನಿಂಗ್ ಏನು ಅಂತಂದರೆ ವೆರಿ ಇಂಟ್ರೆಸ್ಟಿಂಗ್. ವಾಲಂಟಿಯರ್ಸ್ ಗೊತ್ತಾ, ಯಾವುದಾದ್ರೂ ಫಂಕ್ಷನ್ ಇತ್ತು ಅಂತಂದರೆ ವಾಲಂಟಿಯರ್ಸ್ ಇರ್ತಾರೆ, ಅಂದರೆ ಅವರು ತಾವಾಗೇ ಇಷ್ಟಪಟ್ಟು ಫಂಕ್ಷನ್ನಲ್ಲಿ ಕೆಲಸ ಮಾಡಲಿಕ್ಕೆ ಒಪ್ಕೊಂಡಿರ್ತಾರೆ. ಅದೇ ಸೇಮ್ ಥಿಯರಿ ನಾವಿಲ್ಲಿ ಅಪ್ಲೈ ಮಾಡ್ಬೋದು. ಸ್ಮೂತ್ ಮಸಲ್ಸು ಮತ್ತು ಕಾರ್ಡಿಯಾಕ್ ಮಸಲ್ಸ್ ಇನ್ವಾಲಂಟರಿ, ಸ್ಕೆಲಿಟಲ್ ಮಸಲ್ಸು ವಾಲಂಟರಿ. ಅಂದರೆ ಸ್ಕೆಲಿಟಲ್ ಮಸಲ್ಸ್ ಏನು ಮಾಡ್ತವೆ, ದ ಆ್ಯಕ್ಷನ್ ಆಫ್ ಸ್ಕೆಲಿಟಲ್ ಮಸಲ್ ಈಸ್ ಅಂಡರ್ our control. Remember this sentence. Skeletal muscles, the action of skeletal muscles, ಅಂದರೆ ಇವೇನು ಫಂಕ್ಷನ್ ಮಾಡ್ತಾವಲ್ಲ ಆ ಫಂಕ್ಷನ್ ಮಾಡಲಿಕ್ಕೆ ಈ ಮಸಲ್ಸು ನಮ್ಮ ಕಂಟ್ರೋಲಲ್ಲಿ ಇರ್ತವೆ. ನಾವು ಮಾಡು ಅಂದರೆ ಮಾಡ್ತವೆ, ಇಲ್ಲ ಅಂದರೆ ಬಿಟ್ಬಿಡ್ತವೆ. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆ್ಯಸ್ ವಾಲಂಟರಿ. ಬಟ್ ಸ್ಮೂತ್ ಮತ್ತು ಕಾರ್ಡಿಯಾಕ್ ಹಂಗಲ್ಲ, ದೇರ್ ಆ್ಯಕ್ಷನ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ನಮಗೆ ಬೇಕು ಅಂದ್ರೂ ಅವು ನಿಲ್ಲಿಸಲ್ಲ, ಬೇಡ ಅಂದ್ರೂ ನಿಲ್ಲಿಸಲ್ಲ, ಅವತ್ತರಷ್ಟಿಗೆ ಅವು ಕೆಲಸ ಮಾಡ್ತಾನೇ ಇರ್ತವೆ. ಸೊ ದೇರ್ ಆ್ಯಕ್ಷನ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ದೇರ್ ಫೋರ್ ವಿ ಆರ್ ಕಾಲಿಂಗ್ ದೆಮ್ ಆ್ಯಸ್ ಇನ್ವಾಲಂಟರಿ ಮಸಲ್ ಫೈಬರ್ಸ್. ಓಕೆ, ಈ ಪಾಯಿಂಟ್ ಅರ್ಥ ಆಗಬೇಕು ಅಂತಂದರೆ ವಿಲ್ ಸಿ ದೇರ್ ಫಂಕ್ಷನ್ಗಿಂತ ಮುಂಚೆ ವೇರ್ ಡು ಯು ಫೈಂಡ್ ದೀಸ್ ಸ್ಮೂತ್ ಸ್ಕೆಲಿಟಲ್ ಆ್ಯಂಡ್ ಕಾರ್ಡಿಯಾಕ್ ಮಸಲ್ಸ್? ಐ ಹ್ಯಾವ್ ರಿಟನ್ ಹಿಯರ್. ಇದೆಲ್ಲ ಪಾಯಿಂಟ್ಸ್ ಆಮೇಲೆ ನೋಡ್ಕೊಳ್ಳಿ. ಸೇಮ್ ಇಲ್ಲಿ ಬರೆದಿರುವಂತಹ ಎಕ್ಸ್ಪ್ಲನೇಷನ್ನೇ ಇಲ್ಲಿದೆ. ಇಲ್ಲಿ ನೋಡಿ, ವೇರ್ ಡು ಯು ಫೈಂಡ್ ದ ಸ್ಮೂತ್ ಮಸಲ್ಸ್? ದೀಸ್ ಆರ್ ಪ್ರೆಸೆಂಟ್ ಇನ್ ದ ವಾಲ್ ಆಫ್ ಇಂಟರ್ನಲ್ ಆರ್ಗನ್ಸ್ ಲೈಕ್ ಸ್ಟಮಕ್, ಬ್ಲಡ್ ವೆಸಲ್ಸ್ ಆರ್ ಇಂಟೆಸ್ಟೈನ್. ಸೊ ನೀವು ಸ್ಟಮಕ್ಕನ್ನು ತಗೊಂಡ್ರೆ, ಸೊ ಹೊಟ್ಟೆ ಪೋರ್ಷನ್ ಸ್ಟಮಕ್ಕನ್ನು ತಗೊಂಡ್ರೆ ಈ ವಾಲ್ನಲ್ಲಿ ಎಪಿಥೀಲಿಯಲ್ ಟಿಶ್ಯೂ ಇದ್ದೇ ಇರುತ್ತೆ, ಹೌದಾ? ಎಪಿಥೀಲಿಯಲ್ ಟಿಶ್ಯೂ ಜೊತೆಗೇ ಯು ವಿಲ್ ಫೈಂಡ್ ದ ಸ್ಮೂತ್ ಮಸಲ್ ಫೈಬರ್ಸ್, ರೈಟ್? ದೆನ್ ಈವನ್ ಬ್ಲಡ್ ವೆಸಲ್ಸ್ ತೊಗೊಂಡ್ರೆ ಅಲ್ಲಿಯೂ ಕೂಡ ನಿಮಗೆ ಸ್ಕ್ವಾಮಸ್ ಎಪಿಥೀಲಿಯಮ್ ಸಿಗುತ್ತೆ, ಥಿನ್ ಲೇಯರ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಮ್. ಬಟ್ ಅಗೇನ್ ಯು ವಿಲ್ ಗೆಟ್ ಅ ಲೇಯರ್ ಆಫ್ ದೀಸ್ ಸ್ಮೂತ್ ಮಸಲ್ಸ್. ಸೇಮ್ ಇಂಟೆಸ್ಟೈನ್ ತೊಗೊಂಡ್ರೆ ಇಂಟೆಸ್ಟೈನ್ ವಾಲ್ನಲ್ಲೂ ಕೂಡ ನಮಗೆ ಈ ಸ್ಮೂತ್ ಮಸಲ್ ಫೈಬರ್ಸು ಕಂಡು ಬರ್ತವೆ. ನಾವು ವೇರ್ ಡು ಯು ಫೈಂಡ್ ದ ಸ್ಕೆಲಿಟಲ್ ಮಸಲ್ಸ್? ಸ್ಕೆಲಿಟಲ್ ಅಂದರೆ ಏನು? ಸ್ಕೆಲಿಟಲ್ ಸಿಸ್ಟಮು ಬೋನ್ ಅಂತ ಅರ್ಥ. ಸೊ ಬೋನಿಗೆ ಅಟ್ಯಾಚ್ ಆಗಿರುವಂತಹ ಮಸಲ್ಸ್ ಯಾವುವು? ಸ್ಕೆಲಿಟಲ್ ಮಸಲ್ಸ್. ಓಕೆ, ಸೊ ದೀಸ್ ಆರ್ ಫೌಂಡ್ ಅಟ್ಯಾಚ್ ಟು ಬೋನ್ಸ್. ಎಕ್ಸಾಂಪಲ್, ನಾವು ಕೈ ತೊಗೊಂಡ್ರೆ ಕೈನಲ್ಲಿರುವಂತಹ ಬೋನ್ ಇದೆಯಲ್ಲ, ಆ ಬೋನಿಗೆ ಸಪೋರ್ಟಿವ್ ಆಗಿ ಈ ಮಸಲ್ಸು ಅಂಟ್ಕೊಂಡಿರ್ತವೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಬೋನ್, ಇಫ್ ಯು ಟೇಕ್ ದ ಬೋನ್ ಯಾವ ಟೈಪ್ ಆಫ್ ಟಿಶ್ಯೂನಲ್ಲಿ ಬರುತ್ತೆ? ಇಟ್ ಈಸ್ ಅ ಕನೆಕ್ಟಿವ್ ಟಿಶ್ಯೂ. ಕನೆಕ್ಟಿವ್ ಟಿಶ್ಯೂನಲ್ಲಿ 3 ಟೈಪ್ಸ್ ಇತ್ತು: ಲೂಸ್ ಕನೆಕ್ಟಿವ್, ಡೆನ್ಸ್ ಕನೆಕ್ಟಿವ್, ಸ್ಪೆಷಲ್ ಕನೆಕ್ಟಿವ್. ಬೋನ್ ಎದರಲ್ಲಿ ಬರುತ್ತೆ? ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂನಲ್ಲಿ ಬರುತ್ತೆ. ಇನ್ ದ್ಯಾಟ್ ವಿ ಹ್ಯಾವ್ ಸ್ಟಡೀಡ್ ಟೆಂಡಾನ್ ಆ್ಯಂಡ್ ಲಿಗಾಮೆಂಟ್. ನೆನಪಿದೆಯಾ? ಲಿಗಾಮೆಂಟ್ ಬಿಟ್ಬಿಡಿ, ಟೆಂಡಾನ್ ಅಂತ ಒಂದು ವರ್ಡ್ ಇತ್ತು. ಟೆಂಡಾನ್ ಏನು ಮಾಡುತ್ತೆ? ಈ ಮಸಲ್ ಫೈಬರ್ಸ್ ಇರ್ತಾವಲ್ಲ ಇವನ್ನ ಬೋನಿಗೆ ಜಾಯಿನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹೌದಾ? ಸೊ ಈ ಬೋನ್ ಹತ್ರ ಇರುವಂತಹ ಏನು ಮಸಲ್ಸ್ ಇದಾವಲ್ಲ, ನಾವು ದೀಸ್ ಮಸಲ್ಸ್ ಆರ್ ದ ಸ್ಕೆಲಿಟಲ್ ಮಸಲ್ಸ್. ಅಂದರೆ ಇವ್ರ ಸೆಕ್ಷನ್ ತೆಗೆದ್ರೆ ನೀವು ಈ ರೀತಿಯಾದಂತಹ ಮಸಲ್ ಫೈಬರ್ಸನ್ನು ನೋಡ್ಬೋದು. ಸೊ ಸ್ಕೆಲಿಟಲ್ ಮಸಲ್ಸ್, ದೀಸ್ ಆರ್ ಫೌಂಡ್ ಅಟ್ಯಾಚ್ ಟು ದ ಬೋನ್ಸ್. ಸೊ ಎಲ್ಲೆಲ್ಲಿ ಬೋನ್ಸ್ ಇದ್ದಾವೆ ಬಾಡಿನಲ್ಲಿ ಯು ಕ್ಯಾನ್ ಫೈಂಡ್ ದ ಸ್ಕೆಲಿಟಲ್ ಮಸಲ್ಸ್. ಎಕ್ಸಾಂಪಲ್, ಕೈ ಆಗ್ಬೋದು, ಅಥವಾ ಲೆಗ್ ಆಗ್ಬೋದು, ನೆಕ್ ಪೋರ್ಷನ್ ಆಗ್ಬೋದು, ಅಥವಾ ಫೇಸ್ ಆಗ್ಬೋದು, ರೈಟ್? ನೆಕ್ಸ್ಟ್ ಕಾರ್ಡಿಯಾಕ್. ದಿಸ್ ಈಸ್ ವೆರಿ ಸಿಂಪಲ್. ಇಟ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ದ ಹಾರ್ಟ್. ಬೇರೆ ಯಾವ ಬಾಡಿ ಪಾರ್ಟ್ನಲ್ಲೂ ನಮಗೆ ಕಾರ್ಡಿಯಾಕ್ ಮಸಲ್ಸ್ ಕಾಣಿಸಲ್ಲ. ಇಟ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ದ ವಾಲ್ ಆಫ್ ಹಾರ್ಟ್. ನಾವು ಕಮಿಂಗ್ ಟು ದೇರ್ ಫಂಕ್ಷನ್. ಈ ಫಂಕ್ಷನ್ ಅಂತಂದರೆ ಈ ನೀವು ಇನ್ವಾಲಂಟರಿ, ವಾಲಂಟರಿ ಮತ್ತು ಇನ್ವಾಲಂಟರಿ ಈ ಎರಡೂ ಸೆಂಟೆನ್ಸನ್ನ ನೀವು ಕಂಪೇರ್ ಮಾಡಿ ನೆನ್ಪಿಟ್ಕೋಬೋದು. ಫಂಕ್ಷನ್: smooth muscle fibers, they take part in working of most internal organs. ಇಂಟರ್ನಲ್ ಆರ್ಗನ್ಸ್ ಯಾವ್ಯಾವ ಬಂದು ಇಲ್ಲಿ? ಸ್ಟಮಕ್ ಬಂತು, ಬ್ಲಡ್ ವೆಸಲ್ಸ್ ಬಂತು, ಮತ್ತು ಇಂಟೆಸ್ಟೈನ್ ಬಂತು. ಈ ಫಂಕ್ಷನ್ನಿಗೆ ಮತ್ತು ಈ ಇನ್ವಾಲಂಟರಿ ನೇಚರಿಗೆ ಸ್ವಲ್ಪ ಕನೆಕ್ಟ್ ಮಾಡಿ. ಹೇಗೆ ಕನೆಕ್ಟ್ ಮಾಡಿ? ಇವಾಗ ನಮ್ಮ ಸ್ಟಮಕ್ ಇದೆ, ಹೌದಾ? ಸ್ಟಮಕ್ನಲ್ಲಿ ಏನಾಗುತ್ತೆ? ಅಲ್ಟಿಮೇಟಾಗಿ ಬಾಯಿಯಿಂದ ತೊಗೊಂಡಂತಹ ಫುಡ್ ಪಾರ್ಟಿಕಲ್ಸು ಇಲ್ಲಿ ಬರ್ತವೆ. ಸೊ ಫುಡ್ ಪಾರ್ಟಿಕಲ್ಸ್ ಇಲ್ಲಿ ಬಂದ ಮೇಲೆ ಮುಂದೆ ಅವು ಏನಾಗಬೇಕು? ಜೀರ್ಣಕ್ರಿಯೆ ಆಗಬೇಕು, ಅಂದರೆ ಅಲ್ಲಿ ಡೈಜೆಷನ್ ಆಗಬೇಕು. ಸೊ ವೆದರ್ ಯು ವಿಲ್ ಫೀಲ್ ದಟ್ ಡೈಜೆಷನ್, ನಿಮ್ಗೆ ನೀವು ಅದನ್ನ ವೆದರ್ ಯು ಆರ್ಡರ್ ದ ಸ್ಟಮಕ್
ಟು ಡೂ ದ ಫಂಕ್ಷನ್ ಆಫ್ ಡೈಜೆಷನ್. ನೀವು ಹೇಳ್ತೀರಾ ಡೈಜೆಷನ್ ಮಾಡಬೇಕು ಅಂತ? ನೋ, ನೀವು ಹೇಳದೇ ಇರಲಿ ಅಥವಾ ಹೇಳಲಿ ಏನಾದರೂ ಮಾಡಲಿ, ಸ್ಟಮಕ್ಕು ತನ್ನಷ್ಟಕ್ಕೆ ತಾನೇ ಫುಡ್ ಬಂತು ಅಂತಂದರೆ ಅಲ್ಲಿ ಜೀರ್ಣಕ್ರಿಯೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ವೈ? ಬಿಕಾಸ್ ದ ಮಸಲ್ಸ್ ಹಿಯರ್ ಆರ್ ಇನ್ವಾಲಂಟರಿ. ಸೊ ಈ ಸ್ಟಮಕ್ಕನ್ನು ಕಂಟ್ರೋಲ್ ಮಾಡುವಂತಹ ಸ್ಟಮಕ್ದು ಏನು ಫಂಕ್ಷನ್ ಇದೆಯಲ್ಲ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಿ ಇನ್ವಾಲಂಟರಿ ಮಸಲ್ಸ್ ಇದ್ದಾವೆ. ಆ್ಯಂಡ್ ದೀಸ್ ಆ್ಯಕ್ಷನ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಓಕೆ, ಅದನ್ನು ನಾನಿಲ್ಲಿ ಪೆರಿಸ್ಟಾಲ್ಸಿಸ್ ಅಂತ ಹೇಳಿರೋದು. ಪೆರಿಸ್ಟಾಲ್ಸಿಸ್ ಅಂತಂದರೆ ಸ್ಟಮಕ್ನಲ್ಲಿ ಫುಡ್ ಬಂದು ಡೈಜೆಸ್ಟ್ ಆಗಿ ಇದು ಹೊರಗಡೆ ಹೋಗೋದು. ಸೊ ದಿಸ್ ಮೂಮೆಂಟ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ನಮಗೆ ಸ್ಟಮಕ್ಕಿಂದ ಯಾವಾಗ ಇಂಟೆಸ್ಟೈನಿಗೆ ಫುಡ್ ಹೋಗುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಬಿಕಾಸ್ ದೇರ್ ಆ್ಯಕ್ಷನ್ ಈಸ್ ಇನ್ವಾಲಂಟರಿ. ಅದೇ ರೀತಿ ಬ್ಲಡ್ ವೆಸಲ್ಸ್ನಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ನಾವೇನಾದರೂ ಆರ್ಡ್ರ್ ಮಾಡಿದರೆ ಅದು ನಿಂತ್ಕೊಳ್ಳುತ್ತಾ? ಇಲ್ಲ, ಅದಷ್ಟಕ್ಕೆ ಅದು ತಾನೇ ಫ್ಲೋ ಆಗ್ತಾ ಇರುತ್ತೆ. ವೈ? ಬಿಕಾಸ್ ದಿಸ್ ಆ್ಯಕ್ಷನ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಸ್ಮೂತ್ ಮಸಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ವಾಲ್ ಆಫ್ ದ ಬ್ಲಡ್ ವೆಸಲ್. Okay, so smooth muscles, they take part in working of most internal organs. Even intestine ತಗೊಂಡ್ರೆ ಇಂಟೆಸ್ಟೈನ್ ಅಲ್ಲಿ ಫುಡ್ ಮೂವ್ ಆಗೋದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ, ಅದರಷ್ಟಕ್ಕೆ ಅದೇ ಹೋಗ್ತಾ ಇರುತ್ತೆ. ವೈ? ಬಿಕಾಸ್ ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಸ್ಮೂತ್ ಮಸಲ್ಸ್ ವಿಚ್ ಆರ್ ಇನ್ವಾಲಂಟರಿ. ಅದನ್ನೇ ನೀವು ಇಲ್ಲಿಗೆ ತೊಗೊಂಡು ಬನ್ನಿ. ಸ್ಕೆಲಿಟಲ್ ಮಸಲ್ಸ್ ಫಂಕ್ಷನ್ ಅಂತಂದರೆ ಬಾಡಿ ಮೂಮೆಂಟ್ಸ್ ಇನ್ಕ್ಲೂಡಿಂಗ್ ಲೊಕೊಮೋಷನ್. ನೀವು ನಡೀತಾ ಇದ್ದರೆ ಕಾಲುಗಳು ಅಲ್ಲಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರ್ತವೆ. ಕಾಲುಗಳು ಎತ್ತಿಡ್ಲಿಕ್ಕೆ ಯಾರು ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ? ಸ್ಕೆಲಿಟಲ್ ಮಸಲ್ಸ್. ಬಟ್ ನೀವು ಸ್ಕೆಲಿಟಲ್ ಮಸಲಿಗಾಗಲಿ ಅಥವಾ ನಿಮ್ಮ ಬಾಡಿಗಾಗಲಿ ಸ್ಟಾಪ್ ಅಂತ ನೀವು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರೆ, ಆರ್ಡ್ರ್ ಮಾಡಿದರೆ ಇಮಿಡಿಯೇಟಾಗಿ ಅದು ಕಾಲು ಸ್ಟಾಪ್ ಆಗುತ್ತೆ ಅಂತಂದರೆ ಮಸಲ್ ಆ್ಯಕ್ಷನ್ನು ಸ್ಟಾಪ್ ಆಗುತ್ತೆ. ನೋಡಿ ಹೆಂಗೆ ಒಂದಕ್ಕೊಂದು ಕನೆಕ್ಷನ್ ಆಗಿದ್ದಾವೆ. ಇಲ್ಲಿ ನರ್ವಸ್ ಟಿಶ್ಯೂನು ಬಂತು, ಮಸಲ್ ಟಿಶ್ಯೂನು ಬಂತು, ಕನೆಕ್ಟಿವ್ ಟಿಶ್ಯೂನು ಬಂತು. ಸೊ ನೀವು ಥಿಂಕ್ ಮಾಡ್ತಾ ಇದ್ದೀರಾ ನಾ ಸ್ಟಾಪ್ ಮಾಡಬೇಕು ಅಂತ. ಸೊ ಥಿಂಕ್ ಮಾಡಿದರೆ ಅಲ್ಲಿ ನರ್ವಸ್ ಸಿಸ್ಟಮ್ ಬಂತು. ನರ್ವಸ್ ಸಿಸ್ಟಮ್ ಆ ಮೆಸೇಜನ್ನು ಸ್ಟಾಪ್ ಮಾಡಬೇಕು ಅಂತ ಅದು ಮಸಲ್ಸಿಗೆ ಆ ಮೆಸೇಜನ್ನು ತಲುಪಿಸ್ತು ನ್ಯೂರಾನ್ಸ್ ಮೂಲಕ, ನರಕೋಶಗಳ ಮೂಲಕ. ಸ್ಕೆಲಿಟಲ್ ಮಸಲ್ಸಿಗೆ ಸ್ಟಾಪ್ ಮಾಡಬೇಕು ಅಂತ ಮೆಸೇಜ್ ಸಿಕ್ಕ ತಕ್ಷಣ ಅದೇನು ಮಾಡುತ್ತೆ, ಇದೇನು ಬೋನ್ ಇದೆಯಲ್ಲ ಈ ಬೋನಿಗೆ ಯಾವುದೇ ರೀತಿಯಾದಂತಹ ಸ್ಟಿಮ್ಯುಲಸನ್ನು ಅದು ಕೊಡೋದಿಲ್ಲ. ಸೊ ಸ್ಟಿಮ್ಯುಲಸ್ ಬರದೇ ಇತ್ತು ಅಂತಂದರೆ ಇದೇನು ಬೋನ್ ಇದೆಯಲ್ಲ ಇದು ಸ್ಟಾಪ್ ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಸ್ಕೆಲಿಟಲ್ ಮಸಲ್ಸ್ ದೇ ಹೆಲ್ಪ್ ಇನ್ ಬಾಡಿ ಮೂಮೆಂಟ್ಸ್. ನಾನು ಇವಾಗ ಕೈ ಹಿಂಗೆ ಮಾಡ್ತಾ ಇದ್ದೀನಿ, ಓಕೆ, ಬಿಕಾಸ್ ನನ್ನ ಕಡೆ ಇವಾಗ ಯಾವುದಿದೆ ಸ್ಟಿಮ್ಯುಲಸ್ಸು ಅಥವಾ ಮೆಸೇಜು ಮೂವ್ ಮಾಡಬೇಕು ಅಂತ. ನಾವು ಐ ಥಾಟ್ ಆಫ್ ಡೂಯಿಂಗ್ ದಿಸ್ ವೆರಿ ಫಾಸ್ಟ್. ಸೊ ಇದನ್ನ ಫಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಒಂದು ಮೆಸೇಜ್ ಆಯಿತು. ಆ ಮೆಸೇಜು ನರ್ವಿಗೆ ಹೋಗಿ, ನರ್ವಿಂದ ಇಲ್ಲಿ ಸೈಡಿಗಿರುವಂತಹ ಮಸಲ್ಸಿಗೆ ಹೋಗಿ, ಆ ಮಸಲಿಂದ ಬೋನಿಗೆ ಹೋಗಿ ನಾವು ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಅದೇ ನಾನು ಸ್ಟಾಪ್ ಅಂದ ತಕ್ಷಣ ಸೇಮ್ ಮೆಸೇಜ್ ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಆ ಮೆಸೇಜು ಬ್ರೈನಿಗೆ ಹೋಗಿ, ಮಸಲಿಗೆ ಹೋಗಿ, ಬೋನ್ಸಿಗೆ ಹೋಗಿ ಸ್ಟಾಪ್ ಆಗಿಬಿಡುತ್ತೆ. ಸೊ ದೇರ್ ಫೋರ್ ವಿ ಆರ್ ಕಾಲಿಂಗ್ ಇಟ್ ಆ್ಯಸ್ ಅ ವಾಲಂಟರಿ. ಅಂದರೆ ದೇರ್ ಫಂಕ್ಷನ್ ಈಸ್ ಅಂಡರ್ ಅವರ್ ಕಂಟ್ರೋಲ್. ಗೊತ್ತಾಗ್ತಿದೆಯಾ? ಇನ್ನು ಕೆಲವೊಂದು ಎಕ್ಸಾಂಪಲ್ಸ್. ಫುಡ್ ಇಂಜೆಕ್ಷನ್ ಅಂದರೆ ನಾವು ಊಟವನ್ನು ಬಾಯಲ್ಲಿ ಇಟ್ಕೋತೀವಲ್ಲ ಅದು ಕೂಡ ನಮ್ಮ ಆ್ಯಕ್ಷನ್ನೇ. ನಾವು ಬೇಕಂದ್ರಷ್ಟೇ ಓಪನ್ ಮಾಡ್ತೀವಿ. ಮ್ಯಾಸ್ಟಿಕೇಷನ್ ಅಂದ್ರೇನು? ಈ ಫುಡ್ಡನ್ನು ನಾವು ಅಗಿಯೋದು. ನಾವು ಸ್ಟಾಪ್ ಅಂದ ತಕ್ಷಣ ಸ್ಟಾಪ್ ಆಗಿಬಿಡುತ್ತೆ ಮೌತು. ಅದನ್ನೇ ನಾವು ಕಂಟಿನ್ಯೂಸ್ ಆಗಿ ಫುಡ್ಡನ್ನು ಅಗಿಬೇಕು ಅಂತ ಸ್ಟಿಮ್ಯುಲಸ್ ಕೊಟ್ಟರೆ ಅದು ಕಂಟಿನ್ಯೂಸ್ ಆಗಿ ಚೂ ಮಾಡ್ತಾ ಇರುತ್ತೆ. ಬ್ರೀದಿಂಗ್ ನಾವು ಸ್ಟಾಪ್ ಅಂದ ತಕ್ಷಣ ಉಸಿರು ಹಿಡ್ಕೋಬೋದು, ಮತ್ತು ಸ್ಟಾರ್ಟ್ ಅಂದ ತಕ್ಷಣ ಅದು ಸ್ಟಾರ್ಟ್ ಆಗುತ್ತೆ. ಸೊ ಈ ಬೋನಿಗೆ ಅಟ್ಯಾಚ್ ಆಗಿರುವಂತಹ ಸ್ಕೆಲಿಟಲ್ ಮಸಲ್ಸ್ ಎಲ್ಲೆಲ್ಲಿದ್ದಾವೋ ಆ ಎಲ್ಲ ಆ್ಯಕ್ಷನ್ಸು ದೇ ಆರ್ ಅಂಡರ್ ಅವರ್ ಕಂಟ್ರೋಲ್. ಓಕೆ, ನೆಕ್ಸ್ಟ್ ಒನ್ ಕಾರ್ಡಿಯಾಕ್ ಮಸಲ್ಸ್. ಇದು ಕೂಡ ಇನ್ವಾಲಂಟರಿ. ಸೊ ಇನ್ವಾಲಂಟರಿ ಇದು ಎಲ್ಲಿದೆ? ಹಾರ್ಟ್ನಲ್ಲಿ ಇದೆ. ಸೊ ಕಾರ್ಡಿಯಾಕ್ ಮಸಲ್ಸ್ ದೇ ಕಂಟಿನ್ಯೂ ಟು ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ಥ್ರೂಔಟ್ ದ ಲೈಫ್ ಆಫ್ ದ ಇಂಡಿವಿಜುವಲ್. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ಹಾರ್ಟ್ನಲ್ಲಿ ಏನಿದೆ ಮಸಲ್ಸ್ ಇದೆಯಲ್ಲ ಇದಕ್ಕೊಂದು ಆರ್ಡ್ರ್ ಕೊಡಿ ಸ್ಟಾಪ್ ಆಗು ಅಂತ. ಅದೇನಾದರೂ ಆರ್ಡರನ್ನ ಫುಲ್ ಪರಿಪಾಲಿಸ್ತು ಅಂತಂದರೆ ಕಾಂಟ್ರಾಕ್ಷನ್ ಸ್ಟಾಪ್ ಆಗಿಬಿಡುತ್ತೆ, ಅಂದರೆ ನಾವೇ ಸ್ಟಾಪ್ ಆದಂಗೆ. ಸೊ ಇವೇನು ಕಾರ್ಡಿಯಾಕ್ ಮಸಲ್ಸ್ ಇದಾವಲ್ಲ, ಒಂದು ಜೀವಿ ಹುಟ್ಕೋತು ಅಂತಂದರೆ ಎಂಡ್ವರೆಗೂ ಅವು ಕಂಟಿನ್ಯೂಸ್ ಆಗಿ ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗ್ತಾನೇ ಇರಬೇಕು. ನಮಗೆ ಆರ್ಡ್ರ್ ಕೊಡೋಕ್ಕಾಗಲ್ಲ. ಇವಾಗ ನೀವು ಕುತ್ಕೊಂಡು ಬಯೋಸ್ಟಡೀಸ್ ಕೇಳ್ತಾ ಇದ್ದೀರಾ, ಜಸ್ಟ್ ನಿಮ್ಮ ಹಾರ್ಟಿಗೆ ಹೇಳಿ ಸ್ಟಾಪ್ ಮಾಡು ಅಂತ, ಸ್ಟಾಪ್ ಆಗುತ್ತಾ? ನೋ. ಯಾಕಂದರೆ ದೀಸ್ ಆರ್ ದ ಸ್ಟ್ರಕ್ಚರ್ಸ್ ವಿಚ್ ಆರ್
involuntary in nature, their action is not under our control. ಸೊ ನಮ್ಮ ಬಾಡಿ ಅದಕ್ಕೆ ಎಷ್ಟು ಸ್ಪೆಷಲ್ ಆಗಿದೆ ಅಂತಂದರೆ ಮೊದಲನೇ ವಿಡಿಯೋದಿಂದ ಹೇಳ್ತಾ ಇದ್ದೀನಿ, ಈ ಲೆಸನ್ನದ್ದು ಯಾವ್ಯಾವ ಸ್ಟ್ರಕ್ಚರ್ಸ್ ಎಲ್ಲೆಲ್ಲಿರಬೇಕೋ ಅಲ್ಲಲ್ಲಿ ಕರೆಕ್ಟಾಗಿದ್ದಾವೆ. ಬೈ ಎನಿ ಚಾನ್ಸ್ ಹಾರ್ಟ್ನಲ್ಲಿ ಏನಾದರೂ ಸ್ಕೆಲೆಟಲ್ ಮಸಲ್ಸ್ ಇತ್ತು ಅಂದರೆ ನಾವು ಅದಕ್ಕೆ ಸ್ಟಾಪ್ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟರೆ ಹಾರ್ಟಲ್ಲಿ ಸ್ಟಾಪ್ ಆಗ್ತಾಯಿತ್ತು. ಹಾರ್ಟ್ ಸ್ಟಾಪ್ ಆದರೆ ಮುಂದೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿದೆ, ರೈಟ್? ಸೊ ದಿಸ್ ಈಸ್ ಅಬೌಟ್ ಸ್ಮೂತ್ ಮಸಲ್ಸ್, ಸ್ಕೆಲೆಟಲ್ ಮಸಲ್ಸ್, ಕಾರ್ಡಿಯಾಕ್ ಮಸಲ್ಸ್. ಸ್ಟ್ರಕ್ಚರನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಲೊಕೇಶನ್ ಎಲ್ಲೆಲ್ಲಿರುತ್ತೆ, ಆಮೇಲೆ ಅದರದ್ದು ಫಂಕ್ಷನ್. ಇನ್ವಾಲಂಟರಿ, ಲೊಕೇಶನ್ನು ಮತ್ತು ಫಂಕ್ಷನ್, ಈ ಮೂರು ಲಾಸ್ಟ್ ಪಾಯಿಂಟ್ ಇದ್ದಾವಲ್ಲ, ಇವು ಒಂದಕ್ಕೊಂದು ಕನೆಕ್ಟೆಡ್ ಇದ್ದಂಗೆ. ಓಕೆ, ಐ ಹೋಪ್ ಎಷ್ಟು ಸಾಧ್ಯ ಆಗುತ್ತೋ ಅದನ್ನ ಇಷ್ಟಿಲ್ಲಿ ಈಸಿಯಾಗಿ ಮಾಡಿದ್ದೀನಿ. So this whole entire thing is about the muscular tissue, and this muscular tissue forms the 40% of our body weight. Just imagine, ನೀವೇನಾದರೂ 100 kg ಇದ್ದರೆ ಅದರಲ್ಲಿ 40 kg ನಿಮ್ಮ ಮಸಲ್ಸೇ ಇದ್ದಾವೆ. ಅದು ಸ್ಮೂತ್ ಮಸಲ್ಲು ಆಗ್ಬೋದು, ಸ್ಕೆಲೆಟಲ್ಲು ಆಗ್ಬೋದು, ಮತ್ತು ಕಾರ್ಡಿಯಾಕ್ ಮಸಲ್ಸು ಆಗ್ಬೋದು, ರೈಟ್? ಸೊ ವಿ ಹ್ಯಾವ್ ಕಂಪ್ಲೀಟೆಡ್ 3 ಟಿಶ್ಯೂಸ್. ಯಾವ್ಯಾವುದು? ಎಪಿಥೆಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ ಮತ್ತು ಮಸ್ಕ್ಯುಲರ್ ಟಿಶ್ಯೂ. ಎಪಿಥೆಲಿಯಲ್ನಲ್ಲಿ ಸ್ಕ್ವಾಮಸ್, ಕಾಲಮ್ನಾರ್, ಸಿಲಿಯೇಟೆಡ್, ಕ್ಯೂಬಾಯ್ಡಲ್, ಗ್ಲ್ಯಾಂಡುಲರ್ ಕಲ್ತಿದ್ವಿ. ಕನೆಕ್ಟಿವ್ನಲ್ಲಿ ಏರಿಯೋಲಾರ್, ಎಡಿಪೋಸ್, ಇರ್ರೆಗ್ಯುಲರ್, ಟೆಂಡಾನ್, ಲಿಗಾಮೆಂಟ್, ಬೋನ್, ಬ್ಲಡ್ ಆ್ಯಂಡ್ ಕಾರ್ಟಿಲೇಜ್. ಮಸ್ಕ್ಯುಲರ್ನಲ್ಲಿ ಸ್ಮೂತ್ ಮಸಲ್, ಸ್ಕೆಲೆಟಲ್ ಮಸಲ್ಸ್, ಕಾರ್ಡಿಯಾಕ್ ಮಸಲ್ಸ್. ಒಂದು ಸತಿ ಫುಲ್ ಇದನ್ನು ಓದ್ಕೊಳ್ಳಿ, ಅಂದರೆ ನಿಮಗೆ ಈಸಿಯಾಗಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇದನ್ನು ಓದಬೇಕಾದ್ರೆ ನೀವು ಕೂಡ ಡಯಾಗ್ರಾಮ್ಸನ್ನು ಡ್ರಾ ಮಾಡಲಿಕ್ಕೆ ಟ್ರೈ ಮಾಡಿ, ರೈಟ್? ನಾವು ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸ್ಟಡಿ ದಿಸ್ ನ್ಯೂರಲ್ ಟಿಶ್ಯೂ, ರೈಟ್? ಸೊ ವಿಲ್ ಮೀಟ್ ಅಗೈನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಸ್ಟೇ ಸೇಫ್, stay home, and please practice all the structures of this lesson. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು for watching.